ಲಂಚ ಸ್ವೀಕರಿಸಿದ ಅಧಿಕಾರಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಚಾಟಿ ಬೀಸಿದ್ದಾರೆ. ನಿನ್ನೆ ಅವರನ್ನ ಟ್ರ್ಯಾಪ್ ಮಾಡಿ ಲಂಚ ಪಡಿತಾ ಇದ್ದಾಗಲೇ ಅವರನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಅವರನ್ನ ಮೆಡಿಕಲ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸದ ಮುಂದೆ ಲೋಕಾಯುಕ್ತ ಉಪ ಆಯುಕ್ತ ಈತ ಲಂಚ ಪಡಿತಾ ಇದ್ದಾಗ ಸಿಕ್ಬಿದ್ದಿದ್ದು. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡು ಅವರನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. 3 ಜನ ಅಧಿಕಾರಿಗಳು, ಒಬ್ಬ ಕಾನ್ಸ್ಟೇಬಲ್. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು ಸಿಎಲ್ ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು ಬಿಬಿಎಂಪಿ ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,20,000. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್ DC ಎಕ್ಸೈಸ್, ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್, ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನರು ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 ಲ್ಯಾಕ್ಸ್ ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ನಿನ್ನೆ. ಸೊ ಇದ್ರ ಮೇಲೆ ಕೇಸ್ ದಾಖಲೆ. ಲಂಚ ಸ್ವೀಕರಿಸಿದ ಅಧಿಕಾರಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಚಾಟಿ ಬೀಸಿದ್ದಾರೆ. ನಿನ್ನೆ ಅವರನ್ನ ಟ್ರ್ಯಾಪ್ ಮಾಡಿ ಲಂಚ ಪಡಿತಾ ಇದ್ದಾಗಲೇ ಅವರನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಅವರನ್ನ ಮೆಡಿಕಲ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸದ ಮುಂದೆ ಲೋಕಾಯುಕ್ತ ಉಪ ಆಯುಕ್ತ ಈತ ಲಂಚ ಪಡಿತಾ ಇದ್ದಾಗ ಸಿಕ್ಬಿದ್ದಿದ್ದು. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡು ಅವರನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. 3 ಜನ ಅಧಿಕಾರಿಗಳು, ಒಬ್ಬ ಕಾನ್ಸ್ಟೇಬಲ್. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು ಸಿಎಲ್ ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು ಬಿಬಿಎಂಪಿ ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,20,000. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್ DC ಎಕ್ಸೈಸ್, ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್, ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನರು ನಾವು ವಶಕ್ಕೆ ಪಡೆದುಕೊಂಡಿದ್ವಿ.
ಸೊ ನಮಗೆ ಈ 25 lakhs ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 lakh ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 lakhs ಈಗ ಅವರು ತಗೊಂಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ಇಲ್ಲಿ. ಸೊ ಇದ್ರ ಮೇಲೆ ಕೇಸ್ ದಾಖಲೆ. ಲಂಚ ಸ್ವೀಕರಿಸಿದ ಅಧಿಕಾರಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಚಾಟಿ ಬೀಸಿದ್ದಾರೆ. ನಿನ್ನೆ ಅವರನ್ನ ಟ್ರ್ಯಾಪ್ ಮಾಡಿ ಲಂಚ ಪಡಿತಾ ಇದ್ದಾಗಲೇ ಅವರನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಅವರನ್ನ ಮೆಡಿಕಲ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸದ ಮುಂದೆ ಲೋಕಾಯುಕ್ತ ಉಪ ಆಯುಕ್ತ ಈತ ಲಂಚ ಪಡಿತಾ ಇದ್ದಾಗ ಸಿಕ್ಬಿದ್ದಿದ್ದು. ಅಧಿಕಾರಿಗಳನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿಯಲ್ಲಿರುವ ಜಡ್ಜ್ ನಿವಾಸ. ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡ್ಕೊಂಡು ಅವರನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದ್ದಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. 3 ಜನ ಅಧಿಕಾರಿಗಳು, ಒಬ್ಬ ಕಾನ್ಸ್ಟೇಬಲ್. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು CL ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು BBMP ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,20,000. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್ DC ಎಕ್ಸೈಸ್ ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನರು ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 lakhs ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 lakh ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 lakhs ಈಗ ಅವರು ತಗೊಂಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ಇಲ್ಲಿ. ಸೊ ಇದ್ರ ಮೇಲೆ ಕೇಸ್ ದಾಖಲೆ ತಗೊಂಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ಇಲ್ಲಿ. ಸೊ ಇದ್ರ ಮೇಲೆ ಕೇಸ್ ದಾಖಲೆ